आख्याहि मे को भवानुग्ररूपो नमोऽस्तु ते देववर प्रसीद विज्ञातुमिच्छामि भवन्तमाद्यं न हि प्रजानामि तव प्रवृत्तिम्. ಹೇ ಹರಿಯೇ, ನಿನ್ನ ಈ ಭಯಂಕರವಾದ ರೂಪವನ್ನು ನನಗೆ ಏಕೆ ತೋರಿಸುತ್ತಿದೀಯಾ? ನನ್ನ ನಮನಗಳನ್ನು ದಯವಿಟ್ಟು ಸ್ವೀಕರಿಸು. ಹಾಗೆ ಓ ದೇವಾನುದೇವತೆಯೇ, ಶಾಂತನಾಗು. ನಿನ್ನ ದಿವ್ಯ ಸ್ವರೂಪವಾದ ಶಂಖಚಕ್ರ ಗದ ಹಸ್ತ ರೂಪವನ್ನು ನಾನು ನೋಡ್ತೀನಿ ಅನ್ನುವ ಆಸೆಯಲ್ಲಿದ್ದೆ. ಆದರೆ ಈ ನಿನ್ನ ರೂಪವನ್ನು ಕಂಡು ನನಗೆ ಇದರಿಂದ ಏನು ಉಪಯೋಗ ಎಂದೇ ಅರಿವೇ ಬರಲಿಲ್ಲ ಅಂತ ಇಲ್ಲಿ ಭಗವಂತನ ಹತ್ರ ಅರ್ಜುನ ಹೇಳ್ತಾನೆ. ಅಂದರೆ ಅರ್ಜುನ ದೇವರ ದಿವ್ಯ ಸ್ವರೂಪವಾದ ಯೂಶಲ್ ಆಗಿ ಶಂಖಚಕ್ರ ಗದಾಹಸ್ತ ಮತ್ತು ಕೈಯಲ್ಲಿ ಒಂದು ಕಮಲದ ಹೂವು, ಇದನ್ನು ನೋಡುವಂತಹ ಒಂದು ಯೋಚನೆಯಲ್ಲಿ ಅವನು ನಿನ್ನ ದಿವ್ಯ ಸ್ವರೂಪವನ್ನು ತೋರಿಸುವಂತ ಭಗವಂತನಲ್ಲಿ ಕೇಳಿದ. ಆದರೆ ನಮಗೆ ಅರಿವಿಲ್ಲದಂತಹ ಒಂದು ವಿಷಯವೇನೆಂದರೆ, ವಿಶ್ವರೂಪ ನಾವೆಲ್ಲ ಯೋಚನೆಗೂ ತಿಳುಕದಂತಹ ಒಂದು ರೂಪವೇ ಸರಿ ಅಂತ ಇಲ್ಲಿ ಅರ್ಜುನ ತುಂಬ ಕ್ಲಿಯರ್ ಆಗಿ ಹೇಳ್ತಾರೆ.